ಘಟನೆ ನಡೆದಿದೆ. ಅವರಿಗೆ ಗೌರವ ಸಲ್ಲಿಸಬೇಕು, ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು, ಬಂದಿಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾನೆಲ್ಲರೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ. ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಸರ್ಕಾರ, ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿದೆ. ಇದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದು, ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ TRSನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸುಮಾರು 98 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ, ಟೂರಿಸಂ ಡಿಪಾರ್ಟ್ಮೆಂಟು, ನೀರಾವರಿ ಮತ್ತು BWSST ಅವರು 4 ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ಮಾಡಿದ್ದೇನೆ. ನಾನು ಫೈನಲ್ ಸ್ಪಾಟ್ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ. ಸೊ ಅವ್ರಿಗೆಲ್ಲ ಈಗ ತೋರಿಸಲಿಕ್ಕೆ ಜಾಗಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅಂತ ಅವ್ರನ್ನ 2-3 ಆಪ್ಷನ್ಸ್ ರೆಡಿ ಮಾಡಿದ್ರು. ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೇನೆ. ಸರ್, ಈಗ ಕಾಶ್ಮೀರ ಘಟನೆಯಲ್ಲಿ ಕೇಂದ್ರ ಭದ್ರತಾ ವೈಫಲ್ಯನ ಒಪ್ಪಿಕೊಂಡಿದೆ ಅಂತೇಳಿ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆರತಿಗೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆ್ಯಡ್ ಮಾಡಬೇಕು, ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು, ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು, ಹೊಸ ಜನರೇಷನ್ಗೆ ಅಂತೇಳಿ ಕೂಡ ಸಲಹೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಕಮಲ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂಥ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದು ಒಂದು ಕಾರ್ಯಕ್ರಮ. ಈಗ ಕೇಂದ್ರ ಭದ್ರತಾ ವೈಫಲ್ಯವನ್ನು ಕಾಶ್ಮೀರ ವಿಚಾರದಲ್ಲಿ ಇವತ್ತು ಒಪ್ಪಿಕೊಂಡಿದೆ. ಭದ್ರತಾ ವೈಫಲ್ಯ ಆಗಿರೋದಕ್ಕೆ ಇದು ಘಟನೆ ಆಗಿರುತ್ತದೆ. ಈಗ ನಾನು ಆಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡಕ್ಕೆ ಹೋಗಲ್ಲ. ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸುವಂಥ ಸಂದರ್ಭ ಅಲ್ಲ ಇದು. ಯಾರೇ ಆಗಿರಲಿ, ಇದು BJP ಆಗಲಿ, ವೈಫಲ್ಯ ಆಗಿರಲಿ, ಏನೇ ಆಗಿರಲಿ, ಅದು ಅವ್ರು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ನನಗೆ ಇಷ್ಟ ಇಲ್ಲ. ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರು ಒಬ್ಬರು ಮಾತಾಡಕ್ಕೆ ಹೋದರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರ ಆಗ್ತದೆ. ಅದು ನನಗೆ ಇಷ್ಟ ಇಲ್ಲ. ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್. ಯಾರೋ ಒಂದಷ್ಟು ಜನ ದುಷ್ಟರ್ಮಿಗಳು ಮಾಡಿದ್ರು ಅಂಥೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು. ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ, ಅದಕ್ಕೆ ನಾವು ಜಗಳ ಮಾಡೋಕ್ಕಾಗ್ತದ? ಅವ್ರನ್ನ ಫಸ್ಟು ನಾವು ಮುಗಿಸೋವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೀವಿ. ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದು. ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಬಹಳ ಸಂತೋಷ. ಈ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಯಾರು? 7 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತೂರು, ನಂದಗುಡಿ, ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ. ಅವರು ಮಾಡಿ ಅವರೇ DLF ಕೈಲಿ 300 ಕೋಟಿ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ತಿರ್ಗಾ BJP ಗೌರ್ಮೆಂಟ್ ಬಂದಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ನಾನು ಡಿನೋಟಿಫೈ ಮಾಡಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು, ದುಡ್ಡು ಹೊಡೆದ್ಬಿಟ್ರು, ಕಾಸು ಹೊಡೆದ್ಬಿಟ್ರು, ಕೋರ್ಟು ಕಚೇರಿ, ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ.
ನಾನು ಅನುಭವಿಸಿದ್ದೀನಿ. ನನ್ನ ಸ್ವಂತ ಜಮೀನಿಗೆಲ್ಲ ಏನೇನಾಗಿದೆ ಅಂತ ನಾನು ಅನುಭವ, ಇವರೇ ಆರೋಪಗಳು ಮಾಡಿದ್ದಾರೆ. ಸೊ ನಾನು ಇದನ್ನ ನಮ್ಮ ಪಿತಾಮಹ ಯಾರು ಮಾಡಿದ್ದೆ JDSನವರು ಕುಮಾರಸ್ವಾಮಿ. ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ? 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅದನ್ನ ಯಾಕೆ ಕೈ ಬಿಡಲಿಲ್ಲ ಅವರು? ಸೊ ನಾನೆಲ್ಲ ರೈತರ ಮಾತಾಡಿದ್ದೀನಿ. ಆ ಒಂದು ಸಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಿಟಿನ ನಾನು ಮಾಡ್ತೀನಿ. ಇದನ್ನ ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಇದನ್ನ ಒಂದು 10,000 ಎಕರೆ ಇದೆ. ಇಟ್ ವಿಲ್ ಬಿ ಎ ಮಾಡೆಲ್ ಸಿಟಿ. ಬೆಂಗಳೂರು ನಗರಕ್ಕಿಂತ ಏನಿದೆ ಈ ಸಿಟಿ, ಬೆಂಗಳೂರು ನಗರ ಇದೆಯಲ್ಲ, ಅದಕ್ಕಿಂತ ಚೆನ್ನಾಗಿ ಅದನ್ನ ತಯಾರು ಮಾಡ್ತೀವಿ. ಯಾವುದು ಡೆಲ್ಲಿ ಮಾದರಿ, ಚಂಡೀಗಢ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ, ಆ ರೀತಿ ನಾನು ಕೂಡ ಬಹಳ ದೊಡ್ಡ ರೋಡಲ್ಲಿ ಬಹಳ ಆಕರ್ಷಣೆ. ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗಲಿ, ಭೂಮಿ ಆಗಲಿ, 2 ಆಪ್ಷನ್. ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬೋದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲೆಂಟ್ ಏನು ನಾವು ಡೆವಲಪ್ಡ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು. ಅದಕ್ಕೆ ಅವ್ರಿಗೆ ರೈತ ಬಹಳ ಖುಷಿ ಪಡಬೇಕು. ನನ್ನ ಆಸ್ತಿ ಹೋದ್ರು ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಎಂಥ ಬೆಲೆಯನ್ನ ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು. ಆ ರೀತಿ ಮಾಡ್ತೀವಿ. ರಾಜಕೀಯವಾಗಿ ನಾವೇನ್ ಮಾಡಿದ್ರು ವಿರೋಧ ಮಾಡ್ತಾರೆ. ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ. ಅವರೇ ಮಾಡಿದಂತ ತೀರ್ಮಾನ. ಯಾಕೆ ನಾನು ಇಷ್ಟೇ ಕೇಳ್ತೇನೆ, ಅವ್ರ ಮಗನ ಕೈಲಿ ಯಾಕೆ 2 ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ? ಇದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಸರ್, ವಿರೋಧ ಒಂದ್ ಕಡೆ, ಸಹಕಾರ ಸಿಗುತ್ತಾ ಅಂತ ಕಡೆ ರಾಮನಗರ ಹೆಸರು ಬದಲಾವಣೆ ಸಂದರ್ಭದಲ್ಲೂ ಹಿಂಗೆ ಆಯ್ತು. ಅಲ್ಲ, ಸಹಕಾರ ಸಿಗುತ್ತಾ ಅಂತ ಎಲ್ಲರೂ ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ಇಟ್ ಈಸ್ ಸೌತ್, ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟಿಕ್. ನಾವ್ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕೊಡಿ ಅಂತ ಕೇಳ್ತಾರೆ. ನಮ್ಮ ಹಕ್ಕು, ನಮ್ಮ ಹೆಸರು ನಮ್ಮ ಹಕ್ಕು. ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕಾಗ್ತದ? ನಮ್ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡಕ್ಕಾಗ್ತದ? ಅಫಿಡವಿಟ್ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ. ನಾನು ಅದನ್ನ ಏನ್ ಮಾಡಬೇಕು ಅಂತ ನನ್ಗೆ ಗೊತ್ತಿದೆ. ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇಶ್ಯೂ. DK ಶಿವಕುಮಾರ್ ಅವ್ರ ಕಂಡ್ರೆ ಈ ವಿಚಾರಗಳಲ್ಲಿ ಅಸೂಯೆನ ಅಥವಾ ಭಯನ ಏನಾದ್ರು ಅನ್ಕೊಳ್ಳಿ ಬಿಡಿಯಪ್ಪ. ಪ್ರೀತಿ ಜಾಸ್ತಿ ನನ್ನ, ಪ್ರೀತಿ ಜಾಸ್ತಿ ಆಗಿ ಆಗ್ತಾ ಇದೆ. ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಗನೇ ಮಾಡಿದ್ದು, ನಿಮ್ ಕಾಲದಲ್ಲೇ ಆಗಿದ್ದು. ನೀವು ಹಾಕಿದ್ನ ಮುಂದುವರಿಸ್ತಾ ಇದೀವಿ. ಕಾವೇರಿ ಆರತಿ ವಿಚಾರವಾಗಿ ಕುಮಾರ್ ಅವರು ಈ ಸಲ ಮುಖ್ಯಮಂತ್ರಿ ಆಗ್ತಾರೆ ದೇಶದಲ್ಲಿ. ಕಾವೇರಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತಕ್ಕೆ ಕಾವೇರಿ, ಸೊ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ. ನಾನು ಇದು ಧಾರ್ಮಿಕವಾದ ವಿಚಾರ. ನಮ್ಮ ಕಾವೇರಿ ಜೀವನದಿ. ಆ ಕಾವೇರಿಯಿಂದ ನಾವು ತಮಿಳುನಾಡವರು, ಈ ಕೇರಳ ಅವರು, ನಮ್ಗೆಲ್ಲ ಇದೊಂದು ಜೀವನದಿ. ಅನುಕೂಲ ಆಗ್ತಾ ಇದೆ. ಕುಡಿಯೋಕೆ ನೀರು ಸಿಗ್ತಾ ಇದೆ, ವ್ಯವಸಾಯ ಸಿಗ್ತಾ ಇದೆ, ಫ್ಯಾಕ್ಟರಿಗಳು ಸಿಗ್ತಾ ಇದೆ, ಬೆಂಗಳೂರು ನಗರ ಸಿಗ್ತಾ ಇದೆ. ಆ ತಾಯಿಯ ಪ್ರಾರ್ಥನೆ ಮಾಡಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕನ್ನಡ ಕಲ್ಚರು, ಟೂರಿಸಮು, ಈ ನೀರಾವರಿ, BWSP ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ. ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿ ಇರುತ್ತಾ ಅಂತ ಹೇಳಿ ನಿಮ್ಗೂ ಒಳ್ಳೇದಾಗಲಿ.